ಇವಳು ಯಾರಿಗೆ ದುಡ್ಡು ಕೊಟ್ಟಿದ್ದಾಳೋ ನೋಡ್ಬೇಕು. ಅಣ್ಣ ಹೋಗಣ್ವಾ? ನೋಡ್ಕೊಳ್ತೀನಿ ಇವಳನ್ನ. ನನ್ನ ತಂದೆಯವರು ಈ ಮದ್ವೆಗೆ ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಮದ್ವೆ ಆದ್ವಿ. ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಮಾಡ್ತಿದ್ದ ಕೆಲ್ಸ ಹೋಯ್ತು. ದುಡ್ಡಿಲ್ದೆ ಮನೇಲಿ ಕಷ್ಟ ಶುರುವಾಯ್ತು. ಪಾಪ ವೈಷ್ಣವಿ ತುಂಬಾ ಕಷ್ಟ ಪಡ್ತಿದ್ದಾಳೆ. ಮತ್ತೆ ಅವ್ರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಇವತ್ತೇಳನ್ನ ಬಿಡಬಾರ್ದು. ಇವರಿಬ್ಬರ ವಿಷಯನೂ ತಿಳ್ಕೋಬೇಕು. ಕೃಷ್ಣ, ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು. ಅಣ್ಣ, ನಾನೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಹೋಗಕ್ಕಾಗತ್ತಾ? ಬೇರೆ ಅಡ್ರೆಸ್ಗಾ? ಚಿಕ್ಕ ಕೆಲಸ ಇದೆ ಅಣ್ಣ. ಸರಿ ಆಯ್ತಮ್ಮ. ಇವಳೇನು ಮತ್ತೆ ವಾಪಸ್ ಹೋಗ್ತಿದ್ದಾಳೆ? ಮತ್ತನ್ ಯಾರು ನೋಡಕ್ ಹೋಗ್ತಿದ್ದಾಳೆ? ಇಲ್ಲಿಗೆ ಹೋಗ್ತಿದ್ದಾಳೆ? ಅದೇನು ಅಂತ ತಿಳ್ಕೊಂಡ್ರೆ ಅಕ್ಕ ತಂಗಿ ಇಬ್ರು ಆಡ್ತಿರೋ ಆಟ ಗೊತ್ತಾಗುತ್ತೆ. ಶ್ಯಾಮ ಯಾಕಿನ್ನೂ ಬರಲಿಲ್ಲ? ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಅತ್ತೆ ಇಲ್ಲೇ ಓಡಾಡ್ತಿದ್ದಾರೆ. ಏನ್ ಮಾಡ್ಲಿ ಈಗ? ಏನಾಗಿರಬಹುದು? ಐಶ್ವರ್ಯ ಬೇರೆ ಬಂದ್ಬಿಟ್ಲು. ಮತ್ತೆ ಶ್ಯಾಮ ವಿಷಯ ಕೇಳಿದ್ರೆ ಏನ್ ಹೇಳೋದು? ಏನಕ್ಕ ಹೀಗಿದ್ಯಲ್ಲ? ಹೇಗಿದ್ದೀನಿ? ಏನೋ ಗಾಬರಿಯಲ್ಲಿರೋ ತರ ಅನ್ನಿಸ್ತಿದೆ. ಅಯ್ಯೋ, ಹಾಗೇನಿಲ್ವಲ್ಲ. ಅಕ್ಸಾಲಿ ಹೊರಟೋದ್ರು ಅನ್ಸುತ್ತೆ. ಒಡವೆಗೆಲ್ಲ ಪಾಲಿಶ್ ಮಾಡ್ಸಿದ್ದೆಲ್ಲ ಮುಗೀತಾ? ಮುಗೀತು. ಏನು ಮಾತ್ಗೂ ಬಾಗಲ್ ಕಡೆಗ್ ನೋಡ್ತಾ ಇದ್ಯಾ? ಬಾವ ಮನೆಗ್ ಬರ್ತಿದಾರಾ?
ಇಲ್ಲ ಇಲ್ಲ. ಮತ್ತೆ ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಾ? ಅಯ್ಯೋ, ನಾನ್ ಯಾರಿಗ್ ವೇಟ್ ಮಾಡ್ಲಿ? ನಾನ್ ಯಾರಿಗೋಸ್ಕರನೂ ವೇಟ್ ಮಾಡ್ತಿಲ್ಲ. ನಾನ್ ಮಾತ್ರ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಯಾರಿಗ್ ವೇಟ್ ಮಾಡ್ತಿದ್ಯಾ? ಒಬ್ರಿಗೋಸ್ಕರ. ಒಬ್ಳಿಗೋಸ್ಕರನಾ? ಅಲ್ಲ ಅಲ್ಲ, ಇಬ್ಬರಿಗೋಸ್ಕರ. ಇಬ್ರಿಗೋಸ್ಕರನಾ? ಇಲ್ಲ ಇಲ್ಲ, ಒಬ್ರಿಗೋಸ್ಕರನೇ. ಏನ್ ಐಶ್ವರ್ಯ ಇದು? ಒಂದ್ಸರಿ ಏನೋ ಒಬ್ರಿಗೋಸ್ಕರ ಅಂತೀಯ, ಇನ್ನೊಂದ್ಸಲ ಇಬ್ರಿಗೋಸ್ಕರ ಅಂತಿದ್ಯಾ. ಒಬ್ರೇ ಇಬ್ರು, ಇಬ್ರು ಒಬ್ರೇನೆ. ಅಂದ್ರೆ ಒಬ್ರು ಸಿಕ್ಕಿದ್ರೆ ಇಬ್ರು ಸಿಕ್ಕಿದ್ರು ಅಂತ ಅರ್ಥ. ಸಿಕ್ಬೀಳೋದಾ? ನೀನೇನ್ ಮಾತಾಡ್ತಿದ್ಯಾ ಅಂತ ನನ್ಗೇನು ಅರ್ಥ ಆಗ್ತಿಲ್ಲ. ಈಗ ಅರ್ಥ ಆಗುತ್ತೆ. ನಿಲ್ಲೋ. ಅಲ್ಲೇ ನಿಂತ್ಕೋ, ಒಳಗಡೆ ಕಾಲಿಡ್ಬೇಡ. ಯಾಕೆ ಐಶ್ವರ್ಯ? ಯಾಕೆ ಶಮನ ಒಳಗಡೆ ಬರ್ಬೇಡ ಅಂತಿದ್ಯಾ? ಹೇಳ್ತೀನಿ, ವಿವರವಾಗೇ ಹೇಳ್ತೀನಿ. ಏನ್ ಐಶ್ವರ್ಯ, ಏನಾಯ್ತು? ಏನಾಯ್ತು ಅನ್ನೋದನ್ನ ಹೇಳ್ಬೇಕಾಗಿರೋದು ನಾನಲ್ಲ ಅತ್ತೆ, ಶ್ಯಾಮ. ಶ್ಯಾಮ ಎಲ್ಲಿಗೆ ಹೋಗಿ ಬರ್ತಿದ್ದಾಳೆ ಅಂತ ಕೇಳಿ ಅತ್ತೆ. ಎಲ್ಲಿಂದ ಬರ್ತಿದ್ಯಾ ಶ್ಯಾಮ? ಅದು ಅತ್ತೆ, ಅದು ಏನಂದ್ರೆ ದೇವಸ್ಥಾನಕ್ಕೆ. ಸುಳ್ಳು. ಯಾರನ್ ಮೀಟ್ ಮಾಡಕ್ ಹೋಗಿದ್ಲು ಅಂತ ಕೇಳಿ ಅತ್ತೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ತೇನೆ ಅನ್ನೋ ಗಾದೆ ಕೇಳಿದೀನಿ. ಆದ್ರೆ ಈಗ ಅತ್ತೆ ದುಡ್ಡನ್ನ ಸೊಸೆ ದಾನ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಏನ್ ಐಶ್ವರ್ಯ ನೀನ್ ಹೇಳ್ತಿರೋದು? ಶ್ಯಾಮ ನಿಮಗೆ ಹೇಳ್ದೆ ಹೊರಗಡೆ ಹೋಗಿ ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಬರ್ತಿದ್ದಾಳೆ. ಹೌದಾ? ಯಾರನ್ನೋ ಭೇಟಿಯಾಗಿ ದುಡ್ಡು ಕೊಟ್ಟು ಬರ್ತಿದ್ಯಾ? ಹೇಳು, ಉತ್ತರ ಕೊಡು. ಅತ್ತೆ ಕೇಳ್ತಾ ಇದಾರಲ್ಲ, ಉತ್ತರ ಕೊಡು. ಹೌದು, ಕೊಟ್ಟು ಬಂದೆ.
ಬರ್ತಿದ್ದಾಳೆ ಅಂತ ಕೇಳಿ ಅತ್ತೆ. ಯಾಕೆ ಕೊಟ್ಟು ಬರ್ತಿದ್ದಾಳೆ ಅಂತ ಕೇಳಿ ಅತ್ತೆ. ಯಾರಿಗ್ ಕೊಟ್ಟು ಬಂದೆ? ಯಾಕೆ ಕೊಟ್ಟು ಬಂದೆ ಹೇಳು. ಈ ವಿಷಯ ಯಾರಿಗೂ ಹೇಳ್ಬಾರ್ದು, ನಮ್ಮಿಬ್ರ ಮಧ್ಯಾಹ್ನ ಇರ್ಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ವೈದೇಹಿ ಅಕ್ಕಂಗೆ ಮಾತು ಕೊಟ್ಟಿದ್ದೀನಿ, ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ಹೇಳ್ಬಾರ್ದು. ಕೇಳ್ತಿರೋದು ನಿನ್ನೆ. ಯಾರು ಕೊಟ್ಟು ಬಂದೆ? ಯಾಕೆ ದುಡ್ಡು ಕೊಟ್ಟು ಬಂದೆ? ನನ್ನ ಕ್ಷಮಿಸಿ ಅತ್ತೆ, ಆ ವಿಷಯನ್ ಮಾತ್ರ ನಾನು ಹೇಳೋಕ್ಕಾಗಲ್ಲ. ಆದ್ರೆ ಒಂದು ಮಾತು ನಿಜ ಅತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇದ್ರೆ ನಿಜ ಹೇಳ್ಬೋದಲ್ಲ. ಹೇಳು, ಯಾರು ಕೊಟ್ಟು ಬಂದೆ? ಯಾಕೆ ಕೊಟ್ಟು ಬಂದೆ? ಎಷ್ಟು ಕೊಟ್ಟಿದ್ಯಾ? ಕೇಳ್ತಿರೋದು ನಿನ್ನೆ. ಉತ್ತರ ಕೊಡು. ಹೇಳಲ್ವಾ? ಉತ್ತರ ಕೊಡಲ್ವಾ? ಓಕೆ, ಹೇಳ್ಬೇಡ. ಉತ್ತರ ಕೊಡದೆ ಎಷ್ಟೊತ್ತಿರ್ತೀಯ ಇರು. ನಿಜ ಹೇಳೋವರೆಗೂ ಒಳಗಡೆ ಬರ್ಬೇಡ, ಅಲ್ಲೇ ಇರು. ಅಖಿಲ್ ಮನೆಗ್ ಬರೋವರೆಗೂ, ವಿಷಯ ತಿಳಿಯೋವರೆಗೂ ಅಲ್ಲೇ ಇರು. ನಡೀರಿ. ವೈದೇಹಿ, ಬಾ. ಅವಳು ನಿಜ ಹೇಳೋವರೆಗೂ ಅವಳ ಹತ್ರ ಮಾತಾಡಬೇಡ, ಅವಳನ್ನ ಒಳಗಡೆ ಬಿಡಬೇಡ. ಬಾ. ಇಷ್ಟೇನೆ ನಿನ್ನ ಬದುಕು, ಇಷ್ಟೇ. ನೀನು ನಿನ್ನಕ್ಕ ಸೇರಿ ಮಾಡಿರೋ ಘನಕಾರ್ಯನ ನೀನೇ ಬಾಯ್ ಬಿಟ್ಟು ಹೇಳೋವರೆಗೂ ನಿನ್ನ ಬದುಕು ಹೀಗೆ ಬೀದಿಯಲ್ಲೇ ಬಿದ್ದಿರುತ್ತೆ. ಕೃಷ್ಣ, ಏನಪ್ಪ ನನಗೆ ಪರೀಕ್ಷೆ? ನಿಜ ಹೇಳ್ದೇ ಇದ್ರೆ ಅತ್ತೆ ಒಳಗಡೆ ಬರಬಾರ್ದು ಅಂತಿದ್ದಾರೆ. ನಿಜ ಹೇಳಿದ್ರೆ ವೈದೇಹಿ ಅಕ್ಕಂಗೆ ಕೊಟ್ಟಿರೋ ಮಾತು ತಪ್ಪಾಗುತ್ತೆ. ಅಖಿಲ್ ಅವರು ಇಲ್ಲಿಗೆ ಬರೋ ತನಕ ಇದಕ್ಕೆ ಪರಿಹಾರ ಇಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತಲ್ಲಿ ಸೂರ್ಯನು ಮುಳುಗ್ ಹೋಗುತ್ತೆ.
ಇವತ್ ನಿನ್ಗೆ ಸಂಧ್ಯಾ ದೀಪ ಹಚ್ಚೋ ಯೋಗ ನನ್ಗಿದ್ಯೋ ಇಲ್ವೋ? ಒಂದ್ ವೇಳೆ ಆಗದೆ ಇದ್ರೆ ನನ್ನ ಕ್ಷಮಿಸು ಕೃಷ್ಣ. ಶ್ಯಾಮ, ಯಾಕಿಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ ಮಾತಾಡ್ತಿಲ್ಲ ಶ್ಯಾಮ? ಆಚೆ ಯಾಕೆ ನಿಂತ್ಕೊಂಡಿದ್ಯಾ? ಒಳಗ್ ಬರೋ ಅರ್ಹತೆ ಇಲ್ದೆ ಹೊರಗೆ ನಿಂತಿದ್ದಾಳೆ. ಶ್ಯಾಮನ್ಗೆ ಒಳಗ್ ಬರೋ ಅರ್ಹತೆ ಇಲ್ಲ ಅಂತ ಯಾರು ಹೇಳಿದ್ದು? ನಾನೇನ್ ಹೇಳಿಲ್ಲ ಮಾವ, ಅತ್ತೇನೆ ಹೇಳಿರೋದು. ವಸಂತನ? ಹೌದು, ನಾನೇ ಹೇಳಿದ್ದು. ಮನೆ ಒಳಗ್ ಬರ್ದೇ ಇರೋಂತ ತಪ್ಪು ಶ್ಯಾಮ ಏನ್ ಮಾಡಿದಾಳೆ? ಏನ್ ಮಾಡಿದ್ಲಾ? ಮನೇಲಿ ಯಾರಿಗೂ ಹೇಳ್ದೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಹೋಗಿ ಯಾರಿಗೋ ಕೊಟ್ಟು ಬಂದಿದ್ದಾಳೆ. ಇಷ್ಟಕ್ಕೂ ಇವಳಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟಿದ್ದು? ಯಾರು ಕೊಟ್ಟು ಬಂದ್ಲು? ಇದೆಲ್ಲ ಗೊತ್ತೇ ಇಲ್ಲ. ಉತ್ತರ ಕೊಡು ಅಂದ್ರೆ ಹೇಳ್ತಾ ಇಲ್ಲ. ಅದಕ್ಕೆ ನಿಜ ಹೇಳೋ ತನಕ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ದು. ಏನಿದು ಶ್ಯಾಮ? ನೀನ್ ಯಾರಿಗಾದ್ರೂ ದುಡ್ಡು ಕೊಟ್ಯಾ? ಕೊಟ್ಟೇರಿ. ಯಾರಿಗ್ ಕೊಟ್ಟೆ? ಹೇಳು ಶ್ಯಾಮ, ಯಾರಿಗ್ ಕೊಟ್ಟೆ? ಈ ವಿಷಯ ಯಾರಿಗೂ ಹೇಳ್ಬಾರ್ದು, ನಮ್ಮಿಬ್ರ ಮಧ್ಯಾಹ್ನ ಇರ್ಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ದಯವಿಟ್ಟು ಆ ವಿಷಯ ಕೇಳಬೇಡಿ. ನಾನೀಗೇನು ಹೇಳಕ್ಕಾಗಲ್ಲ. ಅದ್ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನೀನ್ ದುಡ್ಡು ಯಾರು ಕೊಟ್ಟೆ ಅಂತ ಹೇಳಿದ್ರೆ ಈ ಗಲಾಟೆನೇ ಇರಲ್ವಲ್ಲ. ಕ್ಷಮಿಸ್ಬಿಡಿ ಮಾವ. ಈ ವಿಷಯದಲ್ಲಿ ಮೌನವಾಗಿರೋದ್ ಬಿಟ್ರೆ ನಾನೇನು ಮಾಡಕ್ಕಾಗಲ್ಲ. ಶ್ಯಾಮ, ನೀನ್ ಯಾವ ತಪ್ಪು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ನೀನ್ ಮಾಡೋ ಯಾವುದೇ ಕೆಲ್ಸದಲ್ಲೂ ತಪ್ಪಿರಲ್ಲ ಅನ್ನೋದು ನನ್ನ ನಂಬಿಕೆ. ನಿಜ ಹೇಳ್ತಿಲ್ಲ ಅಂದ್ರೆ ಅರ್ಥ ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಅನ್ಕೊಳ್ತಾ ಇಲ್ಲ. ಏನೋ ಬಲವಾದ ಕಾರಣ ಇರೋದಕ್ಕೆ ನೀನ್ ಹೀಗೆ ಸೈಲೆಂಟ್ ಆಗಿದ್ಯಾ ಅಂತ ನಂಗೆ ಅರ್ಥ ಆಗತ್ತೆ. ನೀನೊಬ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ಅಖಿಲ್. ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಲ್ವಾ? ಅದು ಬಲವಾದ ಕಾರಣನ ಅಥವಾ ಬಲಹೀನ ಕಾರಣನ ಅಂತ. ಅದು ಮಾವ, ಏನಮ್ಮ? ಅದೇನಾಯ್ತು ಅಂದ್ರೆ ನಾನು ಹೇಳ್ತೀನಮ್ಮ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ನಮಸ್ಕಾರ ಭಾವನವರೇ. ನಮಸ್ಕಾರ. ನಮಸ್ಕಾರ ಅಪ್ಪ. ಅಮ್ಮ, ಬಂದಿರೋದು ನಿನ್ನಪ್ಪನೇ. ನಿನ್ನಪ್ಪನೇ ಅಮ್ಮ.